ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತಿನಿಂದ SSC CHSLನ ಎಕ್ಸಾಮ್ಗಳು ಸ್ಟಾರ್ಟ್ ಆಗಿವೆ. ಹಾಗೆ ಜುಲೈ 12ನೇ ತಾರೀಕುವರೆಗೂ ಈ ಎಕ್ಸಾಮ್ ಇರುತ್ತೆ. ಫ್ರೆಂಡ್ಸ್, ನಾವು ಜುಲೈ 1 ಅಂದರೆ ಇವತ್ತು ನಡೆದ ಶಿಫ್ಟ್ 1ರ 25 GK ಪ್ರಶ್ನೆಗಳಿಗೆ ಕೀ ಆನ್ಸರನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾರ್ಯಾರು ಇವತ್ತು ಶಿಫ್ಟ್ 1 ಎಕ್ಸಾಮ್ ಬರೆದಿದ್ದೀರಾ ಅವರು ತಮ್ಮ ಕೀ ಆನ್ಸರನ್ನು ನೋಡ್ಕೊಳ್ಳಿ. ಹಾಗೆ ಯಾರ್ಯಾರು SSC ಎಕ್ಸಾಮ್ಗಳಿಗೆ ಓದ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಆರ್ಯ ಸಮಾಜವನ್ನು ಯಾರು ಸ್ಥಾಪಿಸಿದರು? ಇದಕ್ಕೆ ರೈಟ್ ಆನ್ಸರ್ ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿಯವರು 10 ಏಪ್ರಿಲ್ 1857ರಲ್ಲಿ ಆರ್ಯ ಸಮಾಜವನ್ನು ಮುಂಬೈನಲ್ಲಿ ಸ್ಥಾಪಿಸ್ತಾರೆ. ಯಾರ್ಯಾರು ಈ ಒಂದು SSC CHSL ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಮತ್ತೆ ರಿಪೀಟ್ ಆಗಿ ಇದೇ ಕ್ವಶನ್ನ ಕೇಳ್ತಿರ್ತಾರೆ, ಸೊ ನೋಡ್ಕೊಳ್ಳಿ. ದಯಾನಂದ ಸರಸ್ವತಿಯವರ ಬಗ್ಗೆ ನೋಡೋದಾದರೆ ಇವರು ಗುಜರಾತ್ನಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಅಥವಾ ಮೊದಲ ಹೆಸರು ಮೂಲಶಂಕರ ಅಂತ. ಹಾಗೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ನೀಡ್ತಾರೆ. ಸೊ ಇವೆಲ್ಲವೂ ತುಂಬ ಇಂಪಾರ್ಟೆಂಟು. ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಭಟಿಯಾ ಅಲಿ ಈ ಕೆಳಗಿನ ಯಾವ ರಾಜ್ಯದ ಜನಪದ ಸಂಗೀತವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಪಶ್ಚಿಮ ಬಂಗಾಳ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಪ್ರಸಿದ್ಧ ಜನಪದ ಸಂಗೀತ ಅಂದರೆ ಬಾಹುಲ್. ಹೀಗೆ ಮುಂದಿನ ಎಕ್ಸಾಮ್ನಲ್ಲಿ ಬೇರೆ ಬೇರೆ ರಾಜ್ಯದ ಜಾನಪದ ಸಂಗೀತದ ಬಗ್ಗೆ ಕೇಳ್ತಿರ್ತಾರೆ, ಸೊ ನೋಡ್ಕೊಳ್ಳಿ ಅವುಗಳನ್ನು. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಬೃಹತ್ ಕಥಾ ಘೋಷ್ ಪುಸ್ತಕ ಯಾರಿಂದ ಬರೆಯಲ್ಪಟ್ಟಿದೆ? ಇದಕ್ಕೆ ರೈಟ್ ಆನ್ಸರ್ ಹರಿಸೇನ. ಈ ಹರಿಸೇನ ಗುಪ್ತ ವಂಶದ ರಾಜ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದರು. ಮುಂದಿನ ಎಕ್ಸಾಮಲ್ಲಿ ಕೇಳ್ತಾರೆ ಹರಿಸೇನ ಯಾರ ಆಸ್ಥಾನದ ಕವಿಯಾಗಿದ್ದ ಅಂತ. ಆಗ ನೀವು ಆನ್ಸರ್ ಮಾಡಬೇಕಾಗತ್ತೆ ಸಮುದ್ರಗುಪ್ತ ಅಂತ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಲಂಗವೀರ್ ಯಾವ ರಾಜ್ಯದ ಜನಪದ ನೃತ್ಯವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಉತ್ತರಾಖಂಡ್. ಈ ಉತ್ತರಾಖಂಡದಲ್ಲಿ ರಾಮಮಮ್ ಎಂಬ ಜನಪದ ನೃತ್ಯವಿದೆ. ಈ ಜನಪದ ನೃತ್ಯ 2009ರಲ್ಲಿ ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರುತ್ತೆ. ಹಾಗೆ ಉತ್ತರಾಖಂಡ್ನ ಇತರೆ ಜನಪದ ನೃತ್ಯಗಳು ಚಚೇಲಿ, ಚೋಲಿಯಾ, ಝಮೇಲು. ಮುಂದಿನ ಎಕ್ಸಾಮ್ನಲ್ಲಿ ಇವುಗಳ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, 100% ಡಿಜಿಟಲ್ ಸಾಕ್ಷರತೆಯನ್ನು ಸಾಧಿಸಿದ ದೇಶದ ಮೊದಲ ಗ್ರಾಮ ಪಂಚಾಯತ್ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಪುಲ್ಲಂಪಾರ್ ಗ್ರಾಮ ಪಂಚಾಯತ್. ಇದು ಕೇರಳ ರಾಜ್ಯದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಜನಸಂಖ್ಯೆಯು ಯಾವ ವರ್ಷದ ನಂತರ ಕ್ಷೀಣಿಸಲು ಪ್ರಾರಂಭಿಸಿತು? ನೋಡಿ, 1911ರಿಂದ 1921ರವರೆಗೆ ಭಾರತವು ತನ್ನ ಜನಸಂಖ್ಯೆಯಲ್ಲಿ ನಕಾರಾತ್ಮಕ ಬೆಳವಣಿಗೆಯನ್ನು ಕಾಣುತ್ತೆ. ಸೊ ಇಲ್ಲಿ ಆಪ್ಷನಲ್ಲಿ 1921 ಇತ್ತು. ಸೊ ಹಾಗೆ ಇದಕ್ಕೆ ಸರಿಯಾದ ಉತ್ತರ 1921. ನೆಕ್ಸ್ಟ್ ಈ ರೀತಿ ಪ್ರಶ್ನೆಯನ್ನು ಕೇಳಲಾಗಿತ್ತು, ಭೂಮಿಯ ಆಕಾರ ಏನು? ಇದಕ್ಕೆ ರೈಟ್ ಆನ್ಸರ್ ಜಿಯೋಡ್ ಗೋಳಾಕಾರ. ನೋಡಿ, ನಮ್ಮ ಭೂಮಿಯು ಸಮಭಾಜಕ ವೃತ್ತದಲ್ಲಿ ಗೋಳಾಕಾರದಲ್ಲಿದೆ ಮತ್ತು ಧ್ರುವ ಭಾಗಗಳಲ್ಲಿ ಚಪ್ಪಟೆ ಆಕಾರದಲ್ಲಿದೆ. ಮುಂದೆ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಪೌರತ್ವದ ಹಕ್ಕನ್ನು ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ ಸಂಸತ್ತು. ನೋಡಿ, ಭಾರತದಲ್ಲಿ ಪೌರತ್ವ ಹಕ್ಕನ್ನು ನಿಯಂತ್ರಿಸುವ ಅಧಿಕಾರ ಸಂಸತ್ತು ಹೊಂದಿದೆ. ಸಂಸತ್ತಿನ ಈ ವಿಶೇಷ ಅಧಿಕಾರವನ್ನು ಭಾರತೀಯ ಸಂವಿಧಾನದ 11ನೇ ವಿಧಿಯಲ್ಲಿ ಉಲ್ಲೇಖವಿದೆ. ಹಾಗೆ ಸಂಸತ್ತು 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಈ ಪೌರತ್ವ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿಯು 5 ವಿಧಗಳಲ್ಲಿ ಪೌರತ್ವವನ್ನು ಪಡೆದುಕೊಳ್ಬೋದು. ಸೊ ಇವನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನ್ ರಿಯನಿಂಗ್ ಮತ್ತು ಅಲೈಡ್ ಸ್ಪೋರ್ಟ್ಸ್ ಎಲ್ಲಿದೆ? ಈ ನಿಮಾನ್ಸ್ ಅರುಣಾಚಲ ಪ್ರದೇಶದ ಪಶ್ಚಿಮ ಕವೆಂಗ್ ಜಿಲ್ಲೆಯಲ್ಲಿದೆ. ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಇಲ್ಲಿ ಎಕ್ಸಾಮ್ನಲ್ಲಿ ಅರುಣಾಚಲ ಪ್ರದೇಶ್ ಆಪ್ಷನಲ್ಲಿತ್ತು. ಸೊ ಇದಕ್ಕೆ ರೈಟ್ ಆನ್ಸರ್ ಅರುಣಾಚಲ ಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ, ಭಾರತದ ಜನಗಣತಿ 2011ರಲ್ಲಿ ಅತಿ ಹೆಚ್ಚು ವಲಸೆ ದರವನ್ನು ಹೊಂದಿರುವ ರಾಜ್ಯ ಯಾವುದು? ನೋಡಿ, ಇಲ್ಲಿ ವಲಸೆ ಅಂದರೆ ಒಂದು ಪ್ರದೇಶದಲ್ಲಿ ವಾಸವಿರುವ ಜನರು ಇನ್ನೊಂದು ಪ್ರದೇಶಕ್ಕೆ ಹೋಗಿ ವಾಸವಾಗುವುದನ್ನು ವಲಸೆ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರ್ಗಳಿಂದ ಅತಿ ಹೆಚ್ಚು ವಲಸೆ ಹೋಗಲಾಗತ್ತೆ. ಸೊ ಇಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಉತ್ತರ ಪ್ರದೇಶ ಅಥವಾ ಬಿಹಾರ್ ಇದ್ದರೆ ಅದು ನಿಮ್ಮ ಸರಿಯಾದ ಉತ್ತರವಾಗಿರುತ್ತೆ. ಅದೇ ಮುಂದಿನ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ವಲಸಿಗರು ಬರುವಂಥ ರಾಜ್ಯ ಯಾವುದು ಅಂತ ಕೇಳಿದಾಗ
ಮಹಾರಾಷ್ಟ್ರ ನಿಮ್ಮ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಗಾಯಕ ದಲೇರ್ ಮೆಹಂದಿ ಯಾವ ಭಾಷೆಯಲ್ಲಿ ಹಾಡುತ್ತಾರೆ? ಇದಕ್ಕೆ ಎರಡು ಆನ್ಸರ್ ಪಂಜಾಬಿ. ಈ ದಲೇರ್ ಮೆಹಂದಿ 90ರ ದಶಕದ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮೊದಲ ಏಷ್ಯನ್ ಕ್ರೀಡಾಕೂಟವನ್ನು ಯಾವಾಗ ಆಯೋಜಿಸಲಾಯಿತು? ಇದಕ್ಕೆ ಎರಡು ಆನ್ಸರ್ 1951. ಈ ಏಷ್ಯನ್ ಕ್ರೀಡಾಕೂಟದ ಮೊದಲ ಆವೃತ್ತಿ 1951ರಲ್ಲಿ ನವದೆಹಲಿಯಲ್ಲಿ ನಡೆಯುತ್ತೆ. ಹಾಗೆ ಏಷ್ಯನ್ ಕ್ರೀಡಾಕೂಟ ಭಾರತದಲ್ಲಿ 2 ಸಲ ಆಯೋಜಿಸಲಾಗಿದೆ. ಎಕ್ಸಾಮಲ್ಲಿ ಕೇಳ್ತಾರೆ, ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಎರಡು ಆನ್ಸರ್ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀನಿವಾಸ್ತವ್. ಈ ಪ್ರಕಾಶ್ ಶ್ರೀನಿವಾಸ್ತವ್ ಅವರು ಅಧ್ಯಕ್ಷರಾಗೋಕ್ಕಿಂತ ಮುಂಚೆ ಶಿವಕುಮಾರ್ ಸಿಂಗ್ ರವರು ಆ ಸ್ಥಾನದಲ್ಲಿ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಕೇವಾ ಡ್ಯಾಶ್ ರಾಜ್ಯದಲ್ಲಿ ಆಚರಿಸಲಾಗುವ ಧಾರ್ಮಿಕ ಹಬ್ಬವಾಗಿದೆ? ಇದಕ್ಕೆ ಎರಡು ಆನ್ಸರ್ ಸಿಕ್ಕಿಂ. ಈ ಸಿಕ್ಕಿಂನ ಜನರು ಈ ಸಕೇವಾ ಹಬ್ಬವನ್ನು ಪ್ರಕೃತಿ ತಾಯಿಗೆ ಗೌರವಿಸಲು ಇದನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್, ಆಸಿಡ್ ಬೇಸನ್ನು ಯಾವ ವರ್ಷದಲ್ಲಿ ಕಂಡುಹಿಡಿಯಲಾಯಿತು? ಇದಕ್ಕೆ ಎರಡು ಆನ್ಸರ್ 1884ರಲ್ಲಿ. ಇದನ್ನು ಸ್ವೀಡಿಷ್ ರಸಾಯನಶಾಸ್ತ್ರಜ್ಞನಾದ ಸ್ವ್ಯಾಂಟೆ ಅರ್ಹೆನಿಯಸ್ ಅವರು ಕಂಡುಹಿಡಿತಾರೆ. ಮುಂದಿನ ಎಕ್ಸಾಮಲ್ಲಿ ಇವ್ರ ಬಗ್ಗೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಚೆಸ್ ಬೋರ್ಡಿನಲ್ಲಿ ಎಷ್ಟು ಚೌಕಗಳಿವೆ? ಇದಕ್ಕೆ ಎರಡು ಆನ್ಸರ್ 64. ನೋಡಿ, ಚೆಸ್ ಬೋರ್ಡಿನಲ್ಲಿ ಒಟ್ಟು 64 ಚೌಕಗಳಿವೆ ಮತ್ತು 8 ಉದ್ದ ಸಾಲುಗಳು ಮತ್ತು 8 ಅಡ್ಡ ಸಾಲುಗಳಿವೆ. ನೆನಪಿರಲಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ತಳಿಶಾಸ್ತ್ರದಲ್ಲಿ ಪ್ರತಿಲೇಖನದ ಅರ್ಥ? ನೋಡಿ, ಪ್ರತಿಲೇಖನವು DNA ಒಂದು ಭಾಗವನ್ನು RNAಗೆ ನಕಲಿಸುವ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಹಣಕಾಸು ವರ್ಷ ಯಾವಾಗ ಪ್ರಾರಂಭವಾಗುತ್ತದೆ? ಇದಕ್ಕೆ ಎರಡು ಆನ್ಸರ್ ಏಪ್ರಿಲ್ 1. ನೋಡಿ, ನಮ್ಮ ಭಾರತದಲ್ಲಿ ಹಣಕಾಸು ವರ್ಷ ಅಥವಾ ಆರ್ಥಿಕ ವರ್ಷ ಏಪ್ರಿಲ್ 1ರಂದು ಪ್ರಾರಂಭವಾಗುತ್ತೆ ಮತ್ತು ಮಾರ್ಚ್ 31ರಂದು ಕೊನೆಗೊಳ್ಳುತ್ತೆ. ಸೊ ನೋಡ್ಕೊಳ್ಳಿ, ಯಾವಾಗಿಂದ ಪ್ರಾರಂಭವಾಗುತ್ತೆ, ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಪಂಚವಾರ್ಷಿಕಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೀರಿ ಕ್ವಶನ್ನ ಕೇಳಲಾಗಿತ್ತು. ನೆಕ್ಸ್ಟ್ ಇನ್ನು ಉಳಿದ 2 ಕ್ವಶನ್ಗಳನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಕೇಳಲಾಗಿತ್ತು. ಆ ಕ್ವಶನ್ಗಳು ನನಗೆ ಸಿಕ್ಕಿಲ್ಲ, ಸೊ ಹಾಗೆ ನಾನು ಇದರಲ್ಲಿ ಹೇಳಿಲ್ಲ. ಸೊ ಇದಿಷ್ಟು ಜುಲೈ 1ರಂದು ನಡೆದ ಶಿಫ್ಟ್ 1ರ ಎಕ್ಸಾಮಿನ 25 GK ಪ್ರಶ್ನೆಗೆ ಆನ್ಸರ್ಗಳು. ಯಾರ್ಯಾರು ಮುಂದೆ ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಇದೇ ಕ್ವಶನ್ಗಳನ್ನು ನೋಡ್ಕೊಳ್ಳಿ, ಯಾಕಂದರೆ ಇದೇ ಕ್ವಶನ್ಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತವೆ. ಮತ್ತು ಯಾರ್ಯಾರು ಈ ಶಿಫ್ಟ್ 1ನ ಎಕ್ಸಾಮ್ ಬರೆದಿದ್ದೀರಾ ಅವರು ಈ 25 ಮಾರ್ಕ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ನೀವು ಪಡ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಈಗ ಮಾಡಿದಂಥ ಎಲ್ಲ ಕ್ವಶನ್ಗಳು ಎಕ್ಸಾಮಲ್ಲಿ ಬಂದಿತ್ತಾ ಇಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.